ನಿಮ್ಗೇನು ಅನ್ಸುತ್ತೆ ಬ್ರದರ್, ಈಗ ನೀವು ಎಲ್ಲೆಲ್ಲ ವ್ಯಾಪಾರ ವಹಿವಾಟು ಮಾಡ್ತೀರಿ, ಇಲ್ಲಿ ಪಾದಚಾರಿಗಳು ಓಡಾಡೋ ಜಾಗ ಅಲ್ಲ ಇದು. ಸಿಟಿಲೆಲ್ಲ ಈಗ ಅರಮನೆ ಹತ್ರ ಎಲ್ಲ ಪಾದಚಾರಿಗಳು ಓಡೋದು, ಅಲ್ಲಿ ತೆಗ್ಸೋದು ಓಕೆ. ಇಲ್ಲಿ ಪಾದಚಾರಿಗಳು ಯಾವುದು ಓಡಾಡಲ್ಲ, ಫುಟ್ಪಾತ್ ಅವ್ರು ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಈಗ ಅಲ್ಲಿ ಸಯ್ಯಾಜಿ ರೋಡಲ್ಲೆಲ್ಲ ಓಡಾಡೋ ಜಾಗ ಫುಟ್ಪಾತು, ಅಲ್ಲಿ ಟೂರಿಸ್ಟ್ ಪ್ಲೇಸ್ ಇದೆ, ಟೂರಿಸ್ಟ್ ಪ್ಲೇಸಲ್ಲೆಲ್ಲ ತೆಗ್ಸೋದು ಓಕೆ. ಇಲ್ಲಿ ಯಾವ ಪಾದಚಾರಿಗಳು ಓಡಾಡಲ್ಲ, ಏನೂ ಇಲ್ಲ. ಹಾಸ್ಪಿಟ್ಲವ್ರು ಬರ್ತಾರೆ, ಊಟ ಮಾಡ್ತಾರೆ, ಅದು ಬಿಟ್ರೆ ಯಾವುದೂ ಪ್ರಾಬ್ಲಮ್ ಇಲ್ಲ. ಸುಮ್ಮನೆ ನಮ್ಮ ಹೊಟ್ಟೆ ಮೇಲೆ ಪಾದಚಾರಿ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಅಲ್ಲೆಲ್ಲ ಅವ್ರಿಗೆ ಏನೂ ಇದಿಲ್ಲ, ಅಂಥದ್ದೇ ಇಲ್ಲ. ಅಲ್ಲಿ ಎಲ್ಲ ದುಡ್ಡು ಕೊಟ್ಟು ಏನು ಮಾಡ್ತಾಯಿದ್ದಾರೆ ಏನು ಗೊತ್ತಿಲ್ಲ ಸರ್. ಅಲ್ಲಿ ಇಲ್ಲಿ ಯಾವುದು ಪಾದಚಾರಿಗಳು ಓಡಾಡಲ್ಲ, ಏನಿಲ್ಲ. ಸುಮ್ಮನೆ ಎಲ್ಲರಿಗೂ ಪ್ರಾಬ್ಲಮ್ ಮಾಡ್ಕೊಂಡು ಹೊಟ್ಟೆ ಮೇಲೆ ಬಡವ್ರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಈ ಥರ ಮೈಸೂರಲ್ಲಿ ಅಂದರೆ ಪರ್ಯಾಯವಾದ ವ್ಯವಸ್ಥೆ ಮಾಡಬೇಕು ಬಡವರು ವ್ಯಾಪಾರಕ್ಕೆ ಅಂತ ಅನ್ನೋದಿದೆ. ಹೌದು, ಮಾತಾಡಿ ಸರ್ ನೀವೇ. ಸರ್ ಏನಾಗಿದೆ ಅಂದರೆ ಇಲ್ಲಿ ಹಾಸ್ಪಿಟ್ಲಿಗೆ ಬರೋರೆಲ್ಲ ತುಂಬ ಬಡವರು. ಫುಟ್ಪಾತಲ್ಲಿ ಹೆಂಗೆ ಊಟ ಮಾಡ್ಕೊಂಡು ಜೀವನ ಮಾಡ್ಕೊ ಹೋಗ್ತಿದ್ರು. ಇವಾಗ ಎಷ್ಟು ಕಷ್ಟ ಆಗ್ತಿದೆ ಸರ್. ಬಡವರು ಎಲ್ಲಿ ಹೋಗೋದು ಸರ್ ಈ ಥರ ಆದರೆ ಹೇಳಿ. ಅಂದರೆ ಈಗ ಪಾದಾಚಾರಿಗಳು ಓಡಾಡಲಿಕ್ಕೆ ಜಾಗ ಬೇಕೇ ಬೇಕು, ಅದು ಬೇರೆ ಪ್ರಶ್ನೆ. ಆದರೆ ಈ ಒಂದು ಜಾಗದಲ್ಲಿ ಮುಖ್ಯವಾಗಿ ಏನು ತೆರವು ಮಾಡ್ತಾ ಇದ್ದಾರೆ, ಅವರ ವ್ಯಾಪಾರಕ್ಕೂ ಕೂಡ ವ್ಯವಸ್ಥೆ ಮಾಡಿಕೊಡ್ಬೇಕು ಪರ್ಟಿಕ್ಯುಲರ್ ಯಾವುದೋ ಒಂದು ಜಾಗದಲ್ಲಿ ಅಂತ ಅನ್ನೋದಿದೆ. ಅದನ್ನು ಮಾಡಿದಾರಾ ಅಂತ ಹೇಳಿ. ಈಗ ಯಾವುದು ಮಾಡಿಲ್ಲ ಸರ್ ಇವ್ರಿಗೆ, ಆ ಥರ ಏನು ಮಾಡಿಲ್ಲ ಪಾಪ. ಇವರೆಲ್ಲ ಸಾಲ ಪಾಲ ಮಾಡ್ಕೊಂಡು ಅಂಗಡಿ ಎಲ್ಲ ಇದು ಮಾಡ್ಕೊಂಡಿದ್ರೆ ಫುಟ್ಪಾತ್ ಜೀವನ ಮಾಡೋರು ಗೊತ್ತಲ್ಲ ಸರ್ ನಿಮಗೂ ಎಷ್ಟು ಕಷ್ಟ ಇದೆ. ಈಗ ಫುಟ್ಪಾತಲ್ಲಿ ಊಟ ಮಾಡೋರಿಗೆ ಹೆಂಗೆ ಜೀವನ ಮಾಡ್ಕೊಂಡು ಹೋಗ್ತಿದ್ರು ಸರ್. ಈಗ ಹಾಸ್ಪಿಟಲೆಲ್ಲ ಬರ್ತಾರೆ, ಇಲ್ಲೆಲ್ಲ ಶ್ರೀಮಂತರ ಸರ್ ಬರೋದು, ಬಡವರೇ ತಾನೇ ಬರೋದು. ಈಗ ಬಡವ್ರಿಗೆ ಈ ಥರ ಮಾಡಿದಾಗ ಸರ್ ಇವರೆಲ್ಲ ಹೆಂಗೆ ಇದನ್ನೇ ನೆಮ್ಕೊಂಡು ಜೀವನ ಮಾಡ್ಕೊ ಹೋಗ್ತಿದ್ದಾರೆ ಪಾಪ. ನೋಡಿ ಇವರು ಜೀವನ ಮಾಡ್ಕೊ ಹೋಗ್ತಾ ಇದ್ದಾರೆ, ಎಷ್ಟು ಕಷ್ಟ ಆಗ್ತಿದೆ ಸರ್ ಇವಾಗ. ಇದು ಮುಖ್ಯವಾಗಿ ಫುಟ್ಪಾತ್ ವ್ಯಾಪಾರಿಗಳ ಮಾತುಗಳಾಗಿರ್ತಕ್ಕಂಥದ್ದು. ಆದರೆ ಇಲ್ಲಿ ನಾವು ಗಮನಿಸ್ತಕ್ಕಂಥದ್ದು ಏನಿದೆ, ಇಲ್ಲಿ ಪಾದಾಚಾರಿಗಳಿಗೆ ವ್ಯವಸ್ಥೆ ಇರತಕ್ಕಂಥದ್ದು ಇರ್ಬೋದು, ಜೊತೆಗೆ ಮೈಸೂರನ್ನ ಏನು ಕ್ಲೀನ್ ಸಿಟಿ ಅಂತ ಕರೀಲಾಗುತ್ತೆ, ಆ ಒಂದು ಕ್ಲೀನ್ ಸಿಟಿಯನ್ನು ಕೂಡ ಮೇಂಟೈನ್ ಮಾಡಬೇಕಾದಂತಹ ಜವಾಬ್ದಾರಿ ನಗರ ಪಾಲಿಕೆಗೆ ಇರತಕ್ಕಂಥದ್ದು. ಆದರೆ ಲೇಟಾದರೂ ಕೂಡ ಎಚ್ಚೆತ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ನಗರ ಪಾಲಿಕೆ ಅಧಿಕಾರಿಗಳು ಮಾಡಿದ್ದಾರೆ. ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಬಡವರ ವ್ಯಾಪಾರಕ್ಕೂ ಕೂಡ ಸ್ವಲ್ಪ ಮಟ್ಟಿಗೆ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ. ಅಂದರೆ ಏನು ಈ ಒಂದು ನಗರ ಪಾಲಿಕೆ ವ್ಯಾಪ್ತಿಗೆ ಬರತಕ್ಕಂಥ ಸ್ಥಳಗಳೇನಿರ್ತವೆ, ಆ ಒಂದು ಸ್ಥಳಗಳಲ್ಲಿ ಬಡವರ ವ್ಯಾಪಾರಕ್ಕೆ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ ನಂತರ ಈ ಒಂದು ಫುಟ್ಪಾತ್ ತೆರವು ಕಾರ್ಯಾಚರಣೆ ಮಾಡಿದರೆ ಬಡವರಿಗೆ ಸಮಸ್ಯೆ ಆಗ್ತಾ ಇರಲಿಲ್ಲ ಅನ್ನೋದು ಒಂದು ಕಡೆ ಮಾತಾದರೆ, ಮತ್ತೊಂದು ಕಡೆ ಇಡೀ ಮೈಸೂರು ನಗರದಲ್ಲಿ ಎಲ್ಲವನ್ನು ಕೂಡ, ಅಂದರೆ ಈಗೇನು ಮೈಸೂರಿನ ಕೆಲವು ರಸ್ತೆಗಳಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೋ, ಅದೇ ರೀತಿಯಲ್ಲಿ ಮೈಸೂರಿನ ಹೃದಯ ಭಾಗದಲ್ಲೂ ಕೂಡ ತೆರವು ಕಾರ್ಯಾಚರಣೆಯನ್ನು ಮಾಡಬೇಕು. ಆಗಷ್ಟೇ ಮೈಸೂರಿನ ಅಂದವನ್ನು ಮತ್ತಷ್ಟು ಹೆಚ್ಚಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲವಾದರೆ ಫುಟ್ಪಾತ್ ಪಾದಾಚಾರಿಗಳ ಮಾರ್ಗ ಇರ್ಬೋದು, ಜೊತೆಗೆ ನಗರ ಪಾಲಿಕೆ ವ್ಯಾಪ್ತಿಗೆ ಬರತಕ್ಕಂಥ ಸ್ಥಳಗಳನ್ನು ಅತಿಕ್ರಮವಾಗಿ ಪ್ರವೇಶ ಮಾಡಿ ಅಲ್ಲಿ ವ್ಯಾಪಾರ ವಹಿವಾಟುಗಳನ್ನು ಮಾಡ್ತಾ ಇರತಕ್ಕಂಥದ್ದು ಏನಿದೆ, ಇದೆಲ್ಲವೂ ಕೂಡ ಎಂದಿನಂತೆ ಮುಂದುವರಿಯುತ್ತೆ. ಅಲ್ಲಿ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಮುಂದಾಗಬೇಕು ಅಧಿಕಾರಿಗಳು ಅಂತ ಹೇಳಿ ಮೈಸೂರಿನ ಸಾರ್ವಜನಿಕರು ಕೂಡ ಒತ್ತಾಯವನ್ನು ಈ ಮೂಲಕ ಮಾಡಲಾಗ್ತಾ ಇರತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಪುನೀತ್, TV5 ಮೈಸೂರು.